ಈಗಾಗಲೇ ಅಮೆರಿಕದಿಂದಲೂ ಕೂಡ ಅನೇಕರು ಅಯೋಧ್ಯೆಗೆ ಬಂದಿದ್ದಾರೆ, ಅವ್ರದೇ ಆದಂಥ ಸೇವೆಯನ್ನು ಮಾಡ್ತಿದ್ದಾರೆ. ಈಗ ಕನ್ನಡಿಗ ಪೂಜಾರಿಯೊಬ್ಬರು, ಅವರನ್ನು ಪೈಲಟ್ ಪೂಜಾರಿ ಅಂತ ಕರೀತಾರೆ, 1 kg ಚಿನ್ನವನ್ನು ನೇರವಾಗಿ ರಾಮಲಲ್ಲಾಗೆ ಅರ್ಪಣೆ ಮಾಡಿದ್ದಾರೆ. ಹಾಗಾದರೆ ಅವರು ಕೊಟ್ಟಿದ್ದು ಯಾವ ರೀತಿ ಇತ್ತು, ಅದ್ರ ಜೊತೆಗೆ ಅಮೆರಿಕಾದಲ್ಲಿ ಯಾವ ರೀತಿ ಸಂಭ್ರಮ ಇದೆ ಎಲ್ಲವನ್ನೂ ಕೂಡ ನೋಡ್ಕೊಂಬೋಣ. ಅವರು ಮಾತನಾಡಿದ್ದಾರೆ, ಅವ್ರು ಏನು ಹೇಳ್ತಾರೆ ಕೇಳೋಣ ಬನ್ನಿ. ನಮ್ಮ ಜೊತೆಗೆ ಅಮೇರಿಕಾದಿಂದ ಅಯೋಧ್ಯೆಗೆ ಬಂದಿರುವಂಥ ಕರ್ನಾಟಕದ ಮೂಲದ ವ್ಯಕ್ತಿಯವ್ರನ್ನ ನಾನು ನಿಮಗೆ ಪರಿಚಯ ಮಾಡ್ತೀನಿ. ಅವರು ಅಮೇರಿಕಾದಲ್ಲೂ ಕೂಡ ಪುರೋಹಿತರಾಗಿದ್ದಾರೆ, ಆದರೆ ರಾಮ ಜನ್ಮಭೂಮಿಗೋಸ್ಕರ ಸುಮಾರು 1 kg ಚಿನ್ನವನ್ನು ಕೊಡಿದ್ದಾರೆ. ನಮ್ಮ ಜೊತೆ ಮಾತನಾಡೋದಕ್ಕೆ ಉಮಾಶಂಕರ್ ದೀಕ್ಷಿತ್ ಜಾಯ್ನ್ ಆಗ್ತಾರೆ. ಉಮಾಶಂಕರ್ ದೀಕ್ಷಿತ್ರ, ಮೊದಲನೇದಾಗಿ ಒಂದು ವಿಶೇಷವಾದಂಥ ಸಂದರ್ಭ, ಐತಿಹಾಸಿಕ ಕ್ಷಣ. ನೀವು ದೂರದ ಅಮೇರಿಕಾದಿಂದ ಇಲ್ಲಿ ತನಕ ಬಂದಿದ್ದೀರಿ, ರಾಮ ನಿಮ್ಮನ್ನು ಕರೆಸ್ಕೊಂಡಿದ್ದಾನೆ. ಇದ್ರ ಜೊತೆಗೆ ನೀವು ಕೊಟ್ಟಿರುವಂಥ ಕೊಡುಗೆ ಬಗ್ಗೆ ಹೇಳಿ ಸರ್. ಅಂದರೆ 1 kg ಚಿನ್ನ ಕೊಟ್ಟಿದ್ದೀರಿ. ಅಮೇರಿಕಾದಲ್ಲಿ ಈ ರಾಮನ ಬಗ್ಗೆ, ರಾಮ ಜನ್ಮಭೂಮಿ ಬಗ್ಗೆ ಯಾವ ರೀತಿಯಲ್ಲಿ ಅಭಿಮಾನ ಇದೆ? ನಮಸ್ಕಾರ ಸರ್, ನನ್ನ ಹೆಸರು ಉಮಾಶಂಕರ್ ದೀಕ್ಷಿತ್ ಅಂತ. ಮೊದಲು TV9 ನಮಸ್ಕಾರ ಮಾಡಿ ನಾನು ಪ್ರಾರಂಭ ಮಾಡ್ತಾ ಇದ್ದೀನಿ. ನಾನು ಮೂಲತಃ ಕೋಲಾರ ಜಿಲ್ಲೆ ಮಾಲೂರು ತಾಲೂಕು ಚೊಕೊಂಡಳ್ಳಿ ಗ್ರಾಮದವನು. ನನ್ನ ಹೆಸರು ಉಮಾಶಂಕರ್ ದೀಕ್ಷಿತ್ ಅಂತ. ಕರ್ಣಿಕರ್ ಪಾಠಶಾಲೆ ಅಧ್ಯಯನ ಮಾಡಿ ಅಮೇರಿಕಾದ ಲಿವರ್ಮೋರ್ ಟೆಂಪಲ್ಗೆ. ನಿಮ್ಮ ಉಬ್ಬಿದ ರಕ್ತನಾಳಗಳ ಸಮಸ್ಯೆಗೆ ಎವಿಸ್ ಆಸ್ಪತ್ರೆಯಲ್ಲಿ ಕೇವಲ 30 ನಿಮಿಷದ ಲೇಸರ್ ಚಿಕಿತ್ಸೆಯೊಂದಿಗೆ ಮುಕ್ತಿ ಹೊಂದಬಹುದು. ಹೆಚ್ಚಿನ ವಿವರಗಳಿಗಾಗಿ ಸಂಪರ್ಕಿಸಿ 8088837000. ಚಿಕನಾಗಿ ಹೋಗಿ ಆಮೇಲೆ ಅಲ್ಲಿ ಸೆಟ್ಲಾಗಿ 2 ಚರ್ಚ್ಗಳನ್ನು ನಾವು ಹಿಂದೂ ಟೆಂಪಲಾಗಿ ಕನ್ವರ್ಟ್ ಮಾಡಿ, ಅಲ್ಲಿನ ಭಕ್ತಾದಿಗಳ ಸಹಾಯದಿಂದ ಪ್ರತಿಯೊಬ್ಬರು 1 ಗ್ರಾಮ್ ಚಿನ್ನ ಕೊಡಿ, 1 kgಯಲ್ಲಿ ನಾವು ಡೊನೇಟ್ ಮಾಡೋಣ ಅಂತ ಕೇಳಿದಾಗ ಎಲ್ಲರೂ ಸಂತೋಷವಾಗಿ ಕೊಟ್ಟರು. ಆ ಚಿನ್ನವನ್ನು 1 kg ಇಲ್ಲಿಗೆ ತೊಗೊಂಡು ಬಂದು ಫಸ್ಟು ಯೋಗಿ ಆದಿತ್ಯನಾಥ್ ಅವರ ಅಪಾಯಿಂಟ್ಮೆಂಟ್ ತೊಗೊಂಡೆ. ಅವರು ಸಂತೋಷವಾಗಿ ಕೊಟ್ಟರು. ಅವ್ರ ಹತ್ರ ಒಂದು 10 ನಿಮಿಷ ಮಾತಾಡಿ ಅವ್ರ ಕಡೆಯಿಂದ ನಾವು ರಾಮ ಟ್ರಸ್ಟಿಗೆ ಬಂದು ಚಂಪತ್ರಾಯ್ ಮತ್ತು ಗೋಪಾಲ್ಜಿ ಅವ್ರನ್ನ ಮೀಟ್ ಮಾಡಿ ನಮ್ಮ ಟ್ರಸ್ಟ್ ವತಿಯಿಂದ ಇದನ್ನು ರಾಮರಿಗೆ ಅರ್ಪಣೆ ಮಾಡಬೇಕು ಅಂತ ಕೊಟ್ಟು ನಾವು 6 months ಆಯಿತು ಸರ್. ಈಗ ನಮಗೂ ಬರಲಿಕ್ಕೆ ಹೇಳಿದರು, ಆಹ್ವಾನ ಕೊಟ್ಟಿದ್ದರು. ಬಂದು ನಿನ್ನೆ ಒಳಗಡೆ ಗರ್ಭಗೃಹದಲ್ಲೋಗಿ ರತ್ನನ್ಯಾಸ ಯಂತ್ರ ಸ್ಥಾಪನೆ ಮಾಡೋದ್ರಲ್ಲಿ ನನಗೆ ಪೇಜಾವರ ಶ್ರೀಗಳು ಅನುವು ಮಾಡಿಕೊಟ್ರು. ಅಲ್ಲಿ ಚಂಪಕರಾಯಿ ತುಂಬ ಸಹಾಯ ಮಾಡಿದ್ರು. ನಮ್ಮ ಕೈಯಿಂದ ಭಗವಂತನ ಪಾದದ ಕೆಳಗೆ ಇವೆಲ್ಲ ಸಮರ್ಪಣೆ ಮಾಡೋದಕ್ಕೋಸ್ಕರ ಒಂದು ಚಾನ್ಸ್ ಸಿಕ್ಕಿದ್ರಿಂದ ನಾನು ತುಂಬ ಋಣಿಯಾಗಿದ್ದೀನಿ. ನಿಮ್ಮಂಥ ಮಾಧ್ಯಮದವರು ತುಂಬ ನಮಗೆ ಒಂದು ಉತ್ತೇಜನ ಕೊಟ್ಟಿದ್ದಾರೆ ಸರ್. ನಿಮ್ಮ TV9 ಒಳ್ಳೆಯದಾಗಲಿ, ಪ್ರಪಂಚಕ್ಕೆ ಒಳ್ಳೆಯದಾಗಲಿ. ಸಿರಿಗನ್ನಡಂ ಗೆಲ್ಗೆ, ಸಿರಿಗನ್ನಡಂ ಬಾಳ್ಗೆ. ಜೈ ಹಿಂದ್, ಜೈ ಶ್ರೀರಾಮ್. ಇದಿಷ್ಟು ದೀಕ್ಷಿತರು ಹೇಳ್ತಾ ಇರುವಂಥ ಮತ್ತು ಕ್ಯಾಮ್ರಾಮನ್ ನರೇಶ್ ಜೊತೆ ಪ್ರಮೋದ್, TV9 ಅಯೋಧ್ಯೆ. ಇನ್ನು ರಾಮಾಯಣದ ವಿಶೇಷವಾದಂಥ ಪುಸ್ತಕ ಕೂಡ ರೆಡಿಯಾಗಿದೆ. ಇನ್ನೇನು ರಾಮ ಸಂಭ್ರಮ ಜೋರಾಗ್ತಾ ಇದೆ. ಶ್ರೀರಾಮೋತ್ಸವ ಕೂಡ ಅದ್ಧೂರಿಯಾಗಿ ಆಚರಣೆ ಮಾಡೋದಕ್ಕೆ ಮುಂದಾಗ್ತದೆ. ಇದ್ರ ಜೊತೆಗೆ ಸುಮಾರು 45 kg ತೂಕ ಇರುವಂಥ ವಿಶೇಷವಾದಂಥ ರಾಮಾಯಣ ಪುಸ್ತಕವನ್ನು ಕೂಡ ನೀಡಲಾಗ್ತದೆ. 1,65,000 ಮೌಲ್ಯದ ಈ ಒಂದು ವಿಶೇಷವಾದಂಥ ಪುಸ್ತಕ. ರಾಮಾಯಣ ಸಂಪೂರ್ಣ ರಾಮಚರಿತ ಮಾನಸ ಹೇಗಿದೆಯೋ, ವಾಲ್ಮೀಕಿ ರಾಮಾಯಣ ಹೇಗಿದೆಯೋ, ಅದೇ ವಾಲ್ಮೀಕಿ ರಾಮಾಯಣದ ಪುಸ್ತಕವನ್ನು ಒಂದು ವಿಶೇಷವಾದಂಥ ರೀತಿಯಲ್ಲಿ ಪ್ರಕಟಿಸಿ ರಾಮ ಮಂದಿರಕ್ಕೆ ಅರ್ಪಣೆ ಮಾಡುವಂಥ ಕೆಲಸ ಕೂಡ ಆಗ್ತಾ ಇದೆ. ಯಾವ ರೀತಿ ರಾಮ ಚರಿತ್ರೆನ ನಾವು ಹೇಳ್ತೀವಿ, ಹೀಗಾಗಿ ರಾಮಾಯಣನ ಓದೋ ವಿಚಾರಕ್ಕೆ ಸಂಬಂಧಪಟ್ಟಂತೆ, ರಾಮಾಯಣನ ಸಂಪೂರ್ಣ ಅರ್ಥೈಸುವ ಸಂಬಂಧಪಟ್ಟಂತೆ ಈಗಾಗಲೇ ಎಲ್ಲೆಡೆಯೂ ಕೂಡ ರಾಮಾಯಣ ಪಠಣ ಸೇರಿದಂತೆ ರಾಮಾಯಣನ ಓದೋದು, ಅರ್ಥೈಸೋದು ಇದೆಲ್ಲವೂ ಕೂಡ ಆಗ್ತಾ ಇದೆ. ಇದ್ರ ಜೊತೆಗೆ ಆಸ್ತಿಕರೊಬ್ಬರು 3 ಪೆಟ್ಟಿಗೆಗಳಲ್ಲಿ ಒಂದು ಈ ಪುಸ್ತಕಗಳನ್ನು, ರಾಮಾಯಣದ ಪುಸ್ತಕವನ್ನು ನೀಡಿದ್ದಾರೆ, ಹಸ್ತಾಂತರ ಮಾಡಿದ್ದಾರೆ ಅಂತ ಮಾಹಿತಿ ಕೂಡ ಲಭ್ಯವಾಗ್ತದೆ. ಹೀಗಾಗಿ ಒಂದು ವಿಶೇಷವಾದಂಥ ಸಂದರ್ಭದಲ್ಲಿ ರಾಮಾಯಣವನ್ನು ನೀಡೋ ಮೂಲಕ ಒಂದು ವಿಶೇಷವಾದಂಥ ಗಳಿಗೆ ಅಥವಾ ಧನ್ಯತೆಗೆ ಸಾಕ್ಷಿ ಆಗ್ತಾ ಇದ್ದಾರೆ. ಇದ್ರ ಜೊತೆಗೆ ತಿರುಪತಿಯಿಂದಲೂ ಕೂಡ ಅಯೋಧ್ಯೆಗೆ ಲಡ್ಡು ಬರ್ತಿದೆ. ಹರೀಶ್, ತಿರುಪತಿಯಿಂದ 1 ಲಕ್ಷ ಲಡ್ಡುನ ಈಗ TTD ಆಡಳಿತ ಮಂಡಳಿ ಕಳಿಸ್ತಾ ಇದೆ ಅಂತ ಗೊತ್ತಾಗ್ತಾ ಇದೆ. ಚಂಡೀಗಢದಲ್ಲೂ 150 ಕ್ವಿಂಟಲ್ ಲಡ್ಡು ತಯಾರಿ ಚಂಡೀಗಢದಲ್ಲಿ ಮಾತಾಡ್ತಿದ್ದಾರೆ. ಹೇಗೆ ಅನ್ಸುತ್ತೆ? TTDಯಿಂದ ಇಲ್ಲಿಗೆ ಲಡ್ಡು ತರ್ತಿದ್ದಾರೆ. ನೆನ್ನೆ ಉತ್ತರ ಪ್ರದೇಶದಲ್ಲಿ ಕೂಡ 150 kg ತೂಕದ ಒಂದು ಲಡ್ಡು ಅಂತ ತಂದಿದ್ರು. ಮತ್ತೆ ತೆಲಂಗಾಣದಿಂದ 1260 kg ತೂಕದ ಒಂದೇ ಲಡ್ಡನ್ನು ತಂದಿದ್ದಾರೆ ಇವತ್ತು. ಹೀಗೆ ಬೇರೆ ಬೇರೆ ರೀತಿಯಾದಂಥ ಸೇವೆ, ರಾಮನ ಸೇವೆ ಮಾಡಬೇಕು ಅನ್ನೋ ನಿಟ್ಟಿನಲ್ಲಿ ದಕ್ಷಿಣ ಭಾರತ ಆಗಿರ್ಬೋದು, ಉತ್ತರ ಭಾರತ ಆಗಿರ್ಬೋದು, ಈಶಾನ್ಯ ಭಾರತ ಎಲ್ಲಾ ಕಡೆಯಿಂದಲೂ ಕೂಡ ಭಕ್ತರು ತಮಗೆ ಕೈಲಾದಷ್ಟು ಅಯೋಧ್ಯೆಯಲ್ಲೂ ಕೂಡ ತಿರುಪತಿ ಲಡ್ಡು ಸಿಗುತ್ತೆ ಪ್ರವಾಸಿಗರಿಗೆ, ಭಕ್ತರಿಗೆ. ರೈಟ್, ನಿಜಕ್ಕೂ ಒಂದು ವಿಶೇಷವಾದಂಥ ದಿನ. ಈ ದಿನಕ್ಕೋಸ್ಕರ ಎಲ್ಲರೂ ಕೂಡ ಎಲ್ಲಾ ರೀತಿಯಾದಂಥ ಕೊಡುಗೆಗಳನ್ನ ಅವರವರ ಶಕ್ತಿಗೆ ಅನುಸಾರವಾಗಿ ಮಾಡ್ತಾ ಇದ್ದಾರೆ.